ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಡೆಲಿವರೆನ್ಸ್ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರಿಸ್ತೇನೆ. ನಿಮ್ಮ ಎಲ್ಲರನ್ನ ಯೇಸು ಕ್ರಿಸ್ತುವಿನ ನಾಮದಲ್ಲಿ ವಂದಿಸ್ತೇನೆ, ಆಶೀರ್ವದಿಸ್ತೇನೆ. ದೇವರು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕಾರ್ಯಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಪ್ರತಿದಿನ ಬಿಡುಗಡೆ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿಮ್ಮನ್ನು ಶುಭ ಕೋರುತ್ತೇನೆ. ಪ್ರೀತಿಯ ದೇವ್ರ ಮಕ್ಕಳೇ, ಈ ಡೈಲಿ ಡೆಲಿವರೆನ್ಸ್ ಸೇವೆಯ ಮುಖ್ಯ ಉದ್ದೇಶ ಈ ವಾಕ್ಯವನ್ನು ಕೇಳುತ್ತಿರುವ, ನೋಡುತ್ತಿರುವ, ನಂಬುತ್ತಿರುವ ಪ್ರತಿಯೊಂದು ಒಬ್ಬರ ಜೀವಿತದಲ್ಲಿ ದೇವರು ಬಿಡುಗಡೆ ನಾಯಕನಾಗಿದ್ದು ನಿಮ್ಮನ್ನು ಬಿಡುಗಡೆ ಮಾಡುವ ದೇವರಾಗಿದ್ದಾರೆ. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀರಾ. ಇವತ್ತು ಕೂಡ ನಿಮ್ಮ ಬಿಡುಗಡೆಗೋಸ್ಕರ ಪ್ರಾರ್ಥಿಸೋದು ಮುಂಚೆ ದೇವರ ವಾಕ್ಯನ ಓದಿ ನಿಮಗೋಸ್ಕರ ಬಿಡುಗಡೆಗೋಸ್ಕರ ಪ್ರಾರ್ಥಿಸಲು ಆಸೆ ಪಡ್ತೇನೆ. ನೀವು ಯೆಶಾಯ ಬರೆದ ಪ್ರವಾದನ ಪುಸ್ತಕ 43ನೇ ಅಧ್ಯಾಯ 19ನೇ ವಾಕ್ಯ, ಯೆಶಾಯ 43:19. ಯೆಶಾಯ ಪ್ರವಾದನ ಪುಸ್ತಕ 43ನೇ ಅಧ್ಯಾಯ 19ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ: ಇಗೋ ಹೊಸ ಕಾರ್ಯವನ್ನು ಮಾಡುವೆನು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಡೈಲಿ ಡೆಲಿವರೆನ್ಸ್ ಸೇವೆ ಮೂಲಕ ದೇವರ ವಾಕ್ಯವನ್ನು ನೋಡುತ್ತಿರುವ ಪ್ರತಿಯೊಬ್ಬರು ನೋಡಿ ಏಸಪ್ಪ ಹೇಳ್ತಿದ್ದಾರೆ, ಮಗನೇ, ಮಗಳೇ, ಇದು ನಿನ್ನ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡುವೆನು. ಆಮೇನ್. ಪ್ರೀತಿಯ ಸಹೋದರ, ಏನೋ ಒಂದು ಕಾರ್ಯದಲ್ಲಿ ಒಂದು ಬಿಡುಗಡೆಯನ್ನು, ಒಂದು ಅದ್ಭುತವನ್ನು, ಒಂದು ಜಯವನ್ನು ನೀವು ಎದುರು ನೋಡ್ತಾ ಇದ್ದೀರಾ. ಒಂದು ವೇಳೆ ನಿಮ್ಮ ಕುಟುಂಬದ ಕಾರ್ಯವಾಗಿರ್ಬೋದು, ಅಥವಾ ನೀವು ಮಾಡುವ ಕೆಲಸದ ಕಾರ್ಯವಾಗಿರ್ಬೋದು, ಅಥವಾ ನೀವು ಮಾಡುವ ಬಿಸ್ನೆಸ್ ಕಾರ್ಯವಾಗಿರ್ಬೋದು, ಅಥವಾ ನಿಮ್ಮ ಸೇವೆಯ ಕಾರ್ಯವಾಗಿರ್ಬೋದು, ಒಂದು ಬದಲಾವಣೆಯನ್ನು ಎದುರು ನೋಡ್ತಿದ್ದೀನಿ, ಒಂದು ಬಿಡುಗಡೆಯನ್ನು ಎದುರು ನೋಡ್ತಿದ್ದೀನಿ, ಒಂದು ಆಶೀರ್ವಾದ, ಒಂದು ಜಯವನ್ನು ಎದುರು ನೋಡ್ತಿದ್ದೀನಿ. ಆದರೆ ನಾನು ಎದುರು ನೋಡುವಂಥ ಒಂದು ಬಿಡುಗಡೆ, ಒಂದು ಆಶೀರ್ವಾದ, ಒಂದು ಬದಲಾವಣೆ ನನ್ನ ಜೀವನದಲ್ಲಿ ಹೊಂದ್ಕೊಳ್ಳೋಕ್ಕಾಗ್ತಿಲ್ಲ ಎಂಬುದಾಗಿ ವೇದನೆ ಪಡ್ತಿದ್ದೀರಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಯೇಸು ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದಾನೆ, ಮಗನೇ, ಮಗಳೇ, ನೀವು ಎದುರು ನೋಡುವ ಬದಲಾವಣೆ, ನೀವು ಎದುರು ನೋಡುವ ಬಿಡುಗಡೆ, ನೀವು ಎದುರು ನೋಡುವ ಒಂದು ಆಶೀರ್ವಾದವನ್ನು, ನೀವು ಎದುರು ನೋಡುವ ಒಂದು ಜಯವನ್ನು ಇವತ್ತೇ ನಿಮ್ಮ ಜೀವಿತದಲ್ಲಿ ನಾನು ಮಾಡುತ್ತೇನೆ. ಅದನ್ನೇ ಹೇಳ್ತಿದ್ದಾರೆ, ಇಗೋ ಹೊಸ ಕಾರ್ಯವನ್ನು ಮಾಡ್ತೀನಿ. ನಿಮ್ಮ ಜೀವಿತದಲ್ಲಿ ಎಲ್ಲದರಲ್ಲಿ ಒಂದು ಬದಲಾವಣೆ ನೋಡ್ತೀರಾ. ಒಂದು ವೇಳೆ ಕೆಲಸ ಇಲ್ಲ ಅಂತ ದುಃಖದಲ್ಲಿದ್ದೀರಾ, ಬಿಸ್ನೆಸ್ಸಲ್ಲಿ ನಷ್ಟಪಟ್ಟು ಕಣ್ಣೀರಲ್ಲಿದ್ದೀರಾ, ಕುಟುಂಬದಲ್ಲಿ ಬಿಡುಗಡೆ ಇಲ್ಲ, ನನ್ನ ಜೀವಿತದಲ್ಲಿ ಬಿಡುಗಡೆ ಇಲ್ಲ, ನನ್ನ ಸೇವೆಯಲ್ಲಿ ಬಿಡುಗಡೆ ಅಂತ ದುಃಖದಲ್ಲಿದ್ದೀರಾ. ಏಸಪ್ಪ ಹೇಳ್ತಿದ್ದಾರೆ, ಇದೋ ಮಗನೇ, ಇದೋ ಮಗಳೇ, ಇವತ್ತೇ ಹೊಸ ಕಾರ್ಯವನ್ನು, ಒಂದು ಹೊಸ ಅದ್ಭುತವನ್ನು ನಿನ್ನ ಜೀವಿತದಲ್ಲಿ ನಾನು ಮಾಡ್ತೇನೆ. ನೀವು ನಂಬುವುದಾದರೆ ಯೇಸುವಿನ ನಾಮದಲ್ಲಿ ಪ್ರವಾದನೆಗೆ ಹೇಳ್ತೀನಿ, ಪ್ರಾರ್ಥಿಸಿಗೆ ಹೇಳ್ತೀನಿ, ಇವತ್ತಿಂದ ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಪರ್ಸನಲ್ ಕಾರ್ಯಗಳಲ್ಲಿ, ನಿಮ್ಮ ಸೇವೆಗಳಲ್ಲಿ ಹೊಸ ಕಾರ್ಯಗಳನ್ನು ನೋಡ್ತೀರಾ. ಹೊಸ ಅದ್ಭುತಗಳನ್ನು, ಬದಲಾವಣೆಗಳನ್ನು, ಆಶೀರ್ವಾದಗಳನ್ನು, ಜಯಗಳನ್ನು ಹೊಂದ್ಕೊಳ್ತೀರಾ. ನಂಬೂರು ಮಾತ್ರ ಹಾಗೆ ಕಣ್ಣು ಮುಚ್ಕೊಂಡು, ಹೌದೇಸಪ್ಪ, ನಾನು ನಂಬ್ತಿದ್ದೀನಿ, ಇವತ್ತಿನಿಂದ, ಈ ಕ್ಷಣದಿಂದ, ಈ ನಿಮಿಷದಿಂದ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸೇವೆಯಲ್ಲಿ, ನನ್ನ ಬಿಸ್ನೆಸ್ಸಲ್ಲಿ, ನನ್ನ ಕೆಲಸದಲ್ಲಿ ಹೊಸ ಕಾರ್ಯ ಮಾಡ್ತೀಯಪ್ಪ. ಅದು ಹೊಸ ಬದಲಾವಣೆ, ಹೊಸ ಒಂದು ಬಿಡುಗಡೆ, ಜಯವನ್ನು ನೀವು ಕೊಡ್ತೇಯಪ್ಪ. ನಾನು ನಂಬುತ್ತೇನೆ ಸ್ವಾಮಿ ಅಂತ ಹೇಳುವಾಗಲೇ, ಸ್ವಾಮಿ ಈ ವಾಕ್ಯವನ್ನು ಕೇಳಿ ನೋಡಿ ಯಾರೆಲ್ಲ ನಂಬಿ ಒಂದು ಬದಲಾವಣೆ, ಒಂದು ಬಿಡುಗಡೆ, ಒಂದು ಹೊಸ ಕಾರ್ಯವನ್ನು ಎದುರು ನೋಡ್ತಿದ್ದಾರೋ ಅಷ್ಟು ಜನ ಜೀವನದಲ್ಲಿ ಯೇಸುವಿನ ನಾಮದಲ್ಲಿ ಹೊಸ ಕಾರ್ಯ ಮಾಡಪ್ಪ. ಹೊಸ ಬದಲಾವಣೆ ಉಂಟಾಗಲಿ, ಜಯ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಈ ಕ್ಷಣದಲ್ಲಿ ಅವರಿಗೆ ಆಶೀರ್ವಾದ ಉಂಟಾಗಲಿ. ಆ ರೀತಿ ಮಾಡಿಬಿಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನಸ್ತುತಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇನೆ, ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.